ಇವತ್ತ ಮೇ 11ನೇ ತಾರೀಕು ಸೋಮವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮಗೆ 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅಥವಾ 30ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಒಟ್ಟು 24 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾರು ಇನ್ನೂ ಹಣ ಪಡೆದಿಲ್ಲ, ಸರ್ ನಮಗೆ ಹಣ ಬಂದಿಲ್ಲ, ನಮಗೆ 3 ಕಂತು ಬಂದಿಲ್ಲ, 2 ಕಂತು ಬಂದಿಲ್ಲ, ಸರ್ ನಮಗೆ 31ನೇ ಕಂತಿನ ಹಣ ಬಂದಿಲ್ಲ, ಕೆಲವರಿಗೆ ಹಣ ಬರ್ತಾ ಇದೆ, ನಮ್ಮ ಪಕ್ಕದವರಿಗೆ ಹಣ ಬರ್ತಾ ಇದೆ, ನಮಗೆ ಹಣ ಬರ್ತಾ ಇಲ್ಲ, ಸರ್ ಎಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲಾ ಪ್ರಯತ್ನವನ್ನ ಮಾಡಿದ್ವಿ, ಆದ್ರೂ ಕೂಡ ಹಣ ಬಂದಿಲ್ಲ ಅನ್ನೋರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಹೌದು ಸ್ನೇಹಿತರೆ, ಈಗ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತ ಸೋಮವಾರ ಬೆಳ್ಳಂಬೆಳಗ್ಗೆನ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಏನು ಈಗ ಹಣ ಬಿಡುಗಡೆ ಮಾಡಿದೀವಪ್ಪ ಅಂತಂದ್ರೆ ಅಲ್ಲಿಂದ 10 ರಿಂದ 15 ದಿನಗಳ ಕಾಲಾವಕಾಶ ಇರುತ್ತೆ ನಿಮ್ಗೆ ಹಣ ಬಂದು ಸೇರೋದಕ್ಕೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಆದ್ರೆ ಎಲ್ಲರಿಗೂ ಹಣ ಬಂದಿಲ್ಲ. ಮತ್ತೆ 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ ಅಂತಾರೆ, ಆದ್ರೆ ಯಾರಿಗೆ ಬಂದಿದೆ ಯಾರಿಗಿಲ್ಲ ನಿಮ್ಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಇವತ್ತ 24 ಜಿಲ್ಲೆಗಳಿಗೆ ಒಟ್ಟಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, 2 ಕಂತ 3 ಕಂತ, ಹಾಗಾದ್ರೆ ಎಷ್ಟು ಮಂದಿ ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ಒಂದು ಕಡೆಗೆ ನಿಮ್ಗೆ ರಾಜ್ಯದಲ್ಲಿ ಗೊತ್ತಿರಬಹುದು, ಗೃಹಲಕ್ಷ್ಮಿಯವರು ಈ ಒಂದು ಹಣನೇ ಬೇಡ ಸರ್ ನಮಗೆ ಅಂತ ಬಹಳಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಒಳಗಿಂದೊಳಗೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವ್ರಿಗೆ ಹಣ ಕೊಡೋದು, ಕೆಲವ್ರಿಗೆ ನಿಲ್ಸೋದು, ಅರ್ಧಂಬರ್ಧ ಕೆಲಸ ಮಾಡ್ತಾ ಇದೆ. ಇದು ನಿಮ್ಗೆ ಗೊತ್ತಿರುವಂತ ವಿಚಾರ. ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಆದ್ರೂ ಕೂಡ ಮ್ಯಾನೇಜ್ ಮಾಡಿ ನಾವು ಹೇಗಾದ್ರೂ ಈ ಒಂದು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಅಂತ ಹೆಸರು ಉಳಿಸಿಕೊಂಡು ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಬೇಕನ್ನೋದೇ ಅವರ ಉದ್ದೇಶ. ಸೊ ಹಾಗಾದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬಿಡುಗಡೆ ಮಾಡ್ಬೇಕಂತ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯರು ಏನಪ್ಪಾ ಅಂತಂದ್ರೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅಂದ್ರೆ ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಮಾಡಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿದ್ದಾರೆ. ಸರ್ ನಮಗೆ ಈ ಕಂತಿನ ಹಣ ಬಂದಿಲ್ಲ, ನಮ್ದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಯಾಕೆ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಅದನ್ನ ಏನ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂದ್ರೆ ಆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಯಾಕೆ ಇವ್ರಿಗೆ ಹಣ ಹೋಗಿಲ್ಲ, ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಈಗ ಹಣವನ್ನ ಇಮಿಡಿಯೇಟ್ಲಿ ಆಗಿ ಬಿಡುಗಡೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಹೇಳೋದು ಒಂದೇ ಮಾತು, ನಿಮಗೆ ಗೊತ್ತಿರಬಹುದು, ಒಂದು ಟೆಕ್ನಿಕಲ್ ಎರರ್ಸ್ ಹೇಳುತ್ತೆ, ಅಥವಾ ನೀವು ಏನಾದ್ರೂ ನಿಮ್ಮ ಒಂದು ಡೀಟೇಲ್ಸ್ ಸರಿ ಇಲ್ಲ, ಬ್ಯಾಂಕ್ ಡೀಟೇಲ್ಸ್ ಸರಿ ಇಲ್ಲ ಅಂತ ಹೇಳುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರಬಹುದು ಜೀವಿತ ಪ್ರಮಾಣ ಪತ್ರವಂತ ಕೊಡ್ಬೇಕಂತ ಕೇಳ್ತಾ ಇದಾರೆ, ಅದೊಂದು ಕಾರಣ ಹೇಳುತ್ತೆ. ಸೊ ಇಲ್ಲಿ ಎಲ್ಲಾ ಕರೆಕ್ಟ್ ಆಗಿತ್ತು ಅಂದ್ರೆ ಇಷ್ಟು ದಿನಗಳ ಕಾಲ ನೀಟಾಗಿ ಹಣ ಬರ್ತಾ ಇತ್ತು, ಆದ್ರೆ ಈಗ ಬರ್ತಾ ಇಲ್ಲ ಸರ್ ಜನ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮಗೆ ಬಂದಿರುವಂತಹ ವರದಿ ಪ್ರಕಾರ ಇಲ್ಲಿ ಬಹಳಷ್ಟು ಮಂದಿಗೆ ಏನು ಹಣ ಪೆಂಡಿಂಗ್ ಇತ್ತು ಅವರಿಗೆ ಹಣ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ. ನಮಗೆ ಬಂದಿರುವಂತಹ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ 30 ಹಾಗೂ 31ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ದಾವಣಗೆರೆ ಜಿಲ್ಲೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ ಅಂತ ಹೇಳಿದರೆ ಒಟ್ಟು 24 ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದ್ದಂತೆ. ಇದರಲ್ಲಿ 30ನೇ ಕಂತಿನ ಹಣ ಸೇರಿದಂತೆ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ 31ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ, ಆದ್ರೆ ಸ್ವಲ್ಪ ಜನಗಳಿಗೆ ಮಾತ್ರ ಹಣ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ಇದು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ಮಾತ್ರ 30ನೇ ಕಂತಿನ ಹಣ ಪೆಂಡಿಂಗ್ ಇತ್ತಂತೆ, ಟೆಕ್ನಿಕಲ್ ಎರರ್ಸ್ ಲಿಂದ ಆ ಒಂದು ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಕಾಯ್ದು ನೋಡೋಣ, ಇವತ್ತ ಏನು 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ತಪ್ಪದೆ ಅಕೌಂಟ್ ಗಳನ್ನ ಚೆಕ್ ಮಾಡಿ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾವ ಜಿಲ್ಲೆಗೆ ಹಣ ಬಂತು ಯಾವ ಜಿಲ್ಲೆಗೆಲ್ಲ, ಏನಾದ್ರೂ ಸಮಸ್ಯೆ ಇತ್ತಂದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.